ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ನಾಗರಾಜ್ ಅವರು ಇದ್ದಾರೆ. ಹಾಗೆ ಇದೇ ಭಾಗದ ನಮ್ಮ ಸೈನಿಕರಾದಂತಹ ಮಾನ್ಯ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಈ ರಾಜಗೋಪಾಲ್ ನಗರ ವಾರ್ಡ್ ನಂಬರ್ 7 ನಮ್ಮ GB ಅಭ್ಯರ್ಥಿಯಾಗಿ ಇಲ್ಲಿ ಚುನಾವಣೆಗೆ ನಿಂತಿರುವಂತಹ ಮಾನ್ಯ ಶ್ರೀ ರಾಮಕೃಷ್ಣ ನಮ್ಮ ಜೊತೆಗಿದ್ದಾರೆ. ಸೊ ಇವರೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಇದರ ಜೊತೆಗೆ ನಮ್ಮ ಜೊತೆಗೆ ಇವರು ಮಂಜುನಾಥ್ ಅಂತ ಅಂದ್ಬಿಟ್ಟು ಮಾಧವರ ಕ್ಷೇತ್ರದ ನಮ್ಮ ಸೈನಿಕರು ಸಹ ಇವತ್ತು ನಮ್ಮ ಜೊತೆಗಿದ್ದಾರೆ. ಇವತ್ತು ಲೈವ್ ಬಂದಿರೋ ಉದ್ದೇಶ ಏನಪ್ಪಾ ಅನ್ನೋದಾದ್ರೆ, ಇದೇ ರಾಜಗೋಪಾಲ್ ನಗರ ವಾರ್ಡ್ ನಂಬರ್ 7ರಲ್ಲಿ ನಮ್ಮ ರಾಮಕೃಷ್ಣನವರು GB ಅಭ್ಯರ್ಥಿಯಾಗಿ ಚುನಾವಣಾ ಪ್ರಚಾರಕ್ಕೆ ಕಣಕ್ಕಿಳಿಯಲಿದ್ದಾರೆ. ಸೊ ಹಾಗಾಗಿ ಈ ವಾರ್ಡಿನ ಸಂಬಂಧಪಟ್ಟ ಹಾಗೆ ಇದರೆಲ್ಲ ಜನಗಳು ದಯವಿಟ್ಟು ಇವ್ರಿಗೆ ಸಹಕರಿಸಿ ಬೆಂಬಲಿಸಿ ಇವ್ರಿಗೆ ವೋಟ್ ಮಾಡುವ ಮೂಲಕ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕಾಗಿ ಈ ಒಂದು ಸಣ್ಣದೊಂದಾದ ಲೈವ್ ಅನ್ನು ಮಾಡ್ತಾ ಇದ್ವಿ. ಈ ಲೈವ್ ಮಾಡುವ ಮೂಲಕ ಜನಗಳಿಗೆ ಈ KRS ಪಾರ್ಟಿ ಅನ್ನೋದು ಏನು ಅನ್ನೋದನ್ನ ನಾವು ತಿಳಿಸ್ಕೊಡೋದಕ್ಕೆ ಈ ದಾರಿಯಲ್ಲಿ ನಿಟ್ಟಿನಲ್ಲಿ ಮಾಡ್ತಾ ಇದ್ವಿ. ಈ ಇನ್ನು ಮುಂದುಳಿದ ಇದು ಪ್ರಚಾರಕ್ಕಾಗಿ ನಮ್ಮ ರಾಮಕೃಷ್ಣ ಅವರು ಮಾತಾಡ್ತಾರೆ. ದಯವಿಟ್ಟು ಅವ್ರಿಗೆ ಸಹಕರಿಸಿ ಹಾಗೂ ಬೆಂಬಲಿಸಿ. ರಾಜಗೋಪಾಲ್ ನಗರ ಪ್ರಿಯ ಮತ ಬಾಂಧವರಲ್ಲಿ ನನ್ನ ವಿನಂತಿ ಏನಂದ್ರೆ, ಇವತ್ತು KRS ಪಕ್ಷ ತಮ್ಗೆಲ್ಲ ತಿಳಿದಂಗೆ ಇಡೀ ರಾಜ್ಯಾದ್ಯಂತ ಇವತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಬಂದಿದ್ದು, ಇವತ್ತು ಭ್ರಷ್ಟ ಅಧಿಕಾರಿಗಳನ್ನ ಸದೆ ಬಡಿಯುವಂತ ಕೆಲಸಗಳು ಮಾಡ್ತಾ ಇದೆ. ಇವತ್ತು ಇಡೀ ನಮ್ಮಲ್ಲಿ ಏನು JCB ಪಕ್ಷ, ಜನತಾದಳ, BJP, ಕಾಂಗ್ರೆಸ್ ಅಂತ ಇದೆ, ಈ ಪಕ್ಷಗಳು ಮೂರು ಸಹ ಸುಮಾರು ವರ್ಷಗಳಿಂದ ಜನರ ತೆರಿಗೆ ಹಣವನ್ನ ಕೆಲವೇ ಜನದ ಬಳಕೆಗೆ ಬಳಸುವಂತದ್ದಾಗಿದೆ. ಆದ್ರೆ ಪ್ರಜಾ ಜನತೆಗೆ ಯಾವುದೇ ರೀತಿ ಒಂದು ಕಿಂಚಿತ್ತು ಸೌಲಭ್ಯವನ್ನ ಕೊಡಲಾರದಂತ ವಂಚನಯುತವಾದಂತ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಆ ಆಡಳಿತವನ್ನ ನಡೆಸೋದು ಸೂಕ್ತ ಅಲ್ಲ. ಅದಕ್ಕೆ ಪರ್ಯಾಯವಾಗಿ KRS ಪಕ್ಷ ಇವತ್ತು ಪ್ರಾಮಾಣಿಕ ಮತ್ತು ಒಂದು ಕಟಿಬದ್ಧವಾಗಿ ಕೆಲಸ ಮಾಡುವಂಥದ್ದು, ಭ್ರಷ್ಟಾಚಾರವನ್ನು ಬೇರೆ ಸಹಿತ ಕಿತ್ತೊಗೆಯುವಂಥದ್ದು, ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವಂತ ಕೆಲಸಕ್ಕೆ KRS ಪಾರ್ಟಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಕಟಿಬದ್ಧವಾಗಿ ಕೆಲಸ ಮಾಡ್ತಾ ಇದೆ. ಇಡೀ ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದೆ. ಆ ಭಾಗವಾಗಿ ಇವತ್ತು ರಾಜಗೋಪಾಲ್ ನಗರ ವಾರ್ಡ್ ನಂಬರ್ 7ರಲ್ಲಿ PM ರಾಮಕೃಷ್ಣ ನಾನು ಸ್ಪರ್ಧೆ ಮಾಡಿದ್ದೇನೆ. ಮುಂದೆ ಚುನಾವಣೆಗೆ ನಿಂತು ನಮ್ಮೆಲ್ಲರ ಪ್ರಾಮಾಣಿಕ ಸೇವೆ ಮಾಡಕ್ಕೆ ನಾನು ಸದಾ ಸಿದ್ಧನಾಗಿದ್ದೇನೆ. ಹಾಗಾಗಿ ಈ ರಾಜಗೋಪಾಲ್ ನಗರ ಪ್ರಿಯ ಮತದಾರರು ನಮಗೆ ಬೆಂಬಲಿಸಿ ನಮ್ಮನ್ನ ಗೆಲುವು ತಂದುಕೊಟ್ರೆ, ನಿಮ್ಮ ಎಲ್ಲ ರೀತಿಯಲ್ಲಿ ಮಕ್ಕಳ ಶಿಕ್ಷಣ ಉಚಿತ, ಆರೋಗ್ಯ ಉಚಿತ, ಇನ್ನು ನಾಗರಿಕ ಸೌಲಭ್ಯಗಳು ಪ್ರತಿಯೊಂದು ಸಹ ರಸ್ತೆ ಕಾಂಕ್ರೀಟೀಕರಣ, ಚರಂಡಿ ಕಾಂಕ್ರೀಟೀಕರಣ, ಮತ್ತೆ ಈ ಭಾಗದಲ್ಲಿ ವಾರ್ಡ್ಗೊಂದು ಹೆರಿಗೆ ಆಸ್ಪತ್ರೆ ಆಗಬೇಕು, ಇಡೀ ಕ್ಷೇತ್ರಕ್ಕೆ ಒಂದು ಜನರಲ್ ಆಸ್ಪತ್ರೆ ಆಗಬೇಕು, ಇಡೀ ಜನತೆಯ ಆರೋಗ್ಯವನ್ನ ಕಾಪಾಡುವಂತದ್ದಾಗಬೇಕು. ನಿಮ್ಮ ಮಕ್ಕಳ ಶಿಕ್ಷಣ ಉಚಿತವಾಗಬೇಕು. ಮುಂದೆ ನಿಮ್ಮ ಮಕ್ಕಳಿಗೆ ಉದ್ಯೋಗವ ಈ ಭಾಗದಲ್ಲಿ ಸರ್ಕಾರಿ ಉದ್ಯೋಗಗಳೆಲ್ಲವನ್ನು ಸಹ ಈ ಭಾಗದ ಜನಕ್ಕೆ ಒದಗಿಸಿಕೊಡುವಂತದ್ದಾಗಬೇಕು ಅನ್ನೋ ಧ್ಯೇಯ ಇಟ್ಕೊಂಡು KRS ಪಕ್ಷ ಕೆಲಸ ಮಾಡ್ತಾ ಇದೆ. ಹಾಗಾಗಿ ತಾವೆಲ್ಲರೂ ಸಹ KRS ಪಕ್ಷವನ್ನ ಬೆಂಬಲಿಸಬೇಕು. KRS ಪಕ್ಷದ ಸದಸ್ಯರಾಗುವ ಮೂಲಕ ತಾವೆಲ್ಲರೂ KRS ಪಕ್ಷವನ್ನ ಎತ್ತಿ ಹಿಡಿದಕ್ಕೆ ತಾವು ಮುಂದಾಗ್ತೀನಿ ಅಂತ ಆಶಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ KRS ಬಂಧುಗಳೇ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, ರಾಮಕೃಷ್ಣ ರೆಡ್ಡಿ ಅವರಿಗೆ. ಕೊಡಿ, ಪಾಂಪ್ಲೆಟ್ ಕೊಡ್ತೀನಿ ಅವ್ರಿಗೆ. ಕೊಡಿ, ಇವ್ರಿಗೆ ಪಾಂಪ್ಲೆಟ್ ಕೊಡಿ. ಸೀನಿಯರ್ ಇಂದಿರಿ ತಾವು KRS ಪಕ್ಷಕ್ಕೆ ನಮ್ಮ ಬೆಂಬಲವನ್ನ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ನಾನು ನಿಮ್ಮಷ್ಟು ಏಜ್ ಆಗಿದೆ, ನನಗೂ 70 ವಯಸ್ಸು ಇವಾಗ. ಹಾಗಾಗಿ ದಯವಿಟ್ಟು ಈ ಊರುಗಳಲ್ಲಿ ಬಸಪ್ಪನ ಕಟ್ಟೆ ಊರನ್ನ ಕಟ್ಟಿದವರು ನಾವು. ಈಗೆಲ್ಲ ಸುಮಾರು 40 ವರ್ಷದ ಹಿಂದೆ ಊರುಗಳಿಗೆಲ್ಲ ಕೆಲವಾರು ಒಳಗಡೆ ಬಡಾವಣೆಗಳಿಗೆಲ್ಲ ಹೆಸರಿಟ್ಟಿದವರು, ಪ್ರಾಮಾಣಿಕ ಹೋರಾಟಗಾರ. ನಾನು ಹಿಂದೆ ಆಟೋ ಚಾಲಕನಾಗಿದ್ದೆ, ಆಮೇಲೆ ಯುವ ಯೋಜನೆ ಸಂಘಟನೆ ಕೆಲಸ ಮಾಡಿದೆ.
ಆಲ್ ಇಂಡಿಯಾ ಮಟ್ಟದಲ್ಲಿ ಕೆಲಸ ಮಾಡಿದ್ರು. ನಾವು ಇಲ್ಲೇ ಇದ್ದೀವಿ, ಇಲ್ಲೆಲ್ಲ ಊರಾಗಿರಲಿಲ್ಲ, ಇಲ್ಲಿ ರಸ್ತೆ ಇರಲಿಲ್ಲ, ಬಸ್ಸು ಇಲ್ಲಿ ಬರ್ತಿರಲಿಲ್ಲ, ಒಂದೇ ಒಂದು ಬಸ್ ಇಲ್ಲ ಬಸ್ಸು ಬರ್ತಾ ಇರಲಿಲ್ಲ ನಾವು ನೋಡ್ದಂಗೆ. ಇಲ್ಲಿ ಅಲ್ಲಿ ಪೀಣ್ಯ ತುಮಕೂರು ರೋಡ್ ಹೋಯ್ತಿತ್ತು, ಈ ಕಡೆ ಬರ್ತಿರಲಿಲ್ಲ. ಆಗಿಂದನೂ ನಾವ್ ಇಲ್ಲಿದ್ದೀವಿ. ಹಾಗಾಗಿ ದಯವಿಟ್ಟು ತಮ್ಮ ಸಹಕಾರವನ್ನ ಮಾಡಬೇಕು. ಇಡೀ ನಿಮ್ಮ ಇಲ್ಲಿ ಯುವಜನಿಗೆಲ್ಲ ತಾವು ಮಾರ್ಗದರ್ಶನ ಮಾಡಿ KRS ಪಕ್ಷವನ್ನು ಎತ್ತಿಡಿದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಜನಕ್ಕೆ ಆರೋಗ್ಯಯುತವಾದದ್ದು ಮತ್ತೆ ಶಿಕ್ಷಣ ಮಕ್ಕಳಿಗೆ ಉಚಿತವಾಗಬೇಕು ಅಂತ ವಿಧಾನಗಳನ್ನ ನಾವು ಜನಗಳಿಗೆ ಮಾಡಿಕೊಡ್ತೇವೆ. ಅದನ್ನ ಈಗಾಗಲೇ ಕೇರಳ ರಾಜ್ಯದಲ್ಲಿ ಪದವಿವರೆಗೂ ಶಿಕ್ಷಣ ಉಚಿತವಾಗಿ ಕೊಟ್ಟವ್ರೆ, ಇಲ್ಲಿ ಯಾಕೆ ಕೊಡಬಾರ್ದು? ಅದು ಆಗ್ಬೇಕು. ಯಾಕೆಂದ್ರೆ ಜನ ತೆರಿಗೆ ಹಣ ಎಲ್ಲಿಗೆ ಹೋಗ್ತಾ ಇದೆ? ಇವತ್ತು ಸರ್ವಿಸ್ಗೆ ಅಂತ ಹೇಳಿ ಹಣ ತೆರಿಗೆ ಸಂಗ್ರಹ ಮಾಡೋದು. ಇವತ್ತು ಯಾವ ಸರ್ವಿಸ್ ಸೆಕ್ಟರ್ ಇಲ್ಲ, ಎಲ್ಲ ಕಮರ್ಷಿಯಲೈಸ್ ಮಾಡಿದ್ದಾರೆ. ಇವತ್ತು ಬ್ಯಾಂಕು, ರೆವಿನ್ಯೂ ಎಲ್ಲ ಆಫೀಸು ಕಮರ್ಷಿಯಲ್ ಆಗ್ಬಿಟ್ಟಿದೆ. ಅದಕ್ಕೇನು ತೆರಿಗೆ ಹಣ ಕೊಡ್ಬೇಕಾಗಿಲ್ಲ. ತೆರಿಗೆ ಹಣ ಯಾರಿಗೆ ಕೊಡ್ತಾರೆ? ಕರ್ನಾಟಕದಲ್ಲಿ 4,5 ಲಕ್ಷ ತೆರಿಗೆ ಸಂಗ್ರಹ ಮಾಡ್ತಾರೆ, 4,5 ಲಕ್ಷ ಕೋಟಿ ಬಡ್ಜೆಟ್ ಮಾಡಿದ್ದಾರೆ. ಕೇಂದ್ರದಲ್ಲಿ 53 ಲಕ್ಷ ಕೋಟಿ ಬಡ್ಜೆಟ್ ಮಾಡಿದ್ದಾರೆ. ಅದರಲ್ಲಿ ಎಲ್ಲಿಗೆ ಹೋಗುತ್ತೆ? ಯಾರು ಕಿಸೆಗೆ ಸೇರುತ್ತೆ? ಹಾಗಾಗಿ ಬಡ ಜನಕ್ಕೆ ಅನುಕೂಲ ಆಗ್ಬೇಕು. ಇವತ್ತು ಈ ಭಾಗದಲ್ಲಿ ಎಲ್ಲ ರೀತಿಯ ಸೌಲಭ್ಯ, ಯಾಕಂದ್ರೆ ಈ ಭಾಗದಲ್ಲಿ ನಾವು ತಿಳಿದಂಗೆ ಸಾಮಾನ್ಯ ಪಂಚಾಯಿತಿಯಲ್ಲಿ ಆಗುವಂತ ಸೌಲಭ್ಯನೂ ಇಲ್ಲಿ ಸಿಗ್ತಾ ಇಲ್ಲ. ಇವತ್ತು ಇದು ಗ್ರೇಟರ್ ಬೆಂಗಳೂರು, ಇಡೀ ವರ್ಲ್ಡ್ ಮಟ್ಟದಲ್ಲಿ ಬೆಂಗಳೂರು ನಗರ ಗುರುತಿಸ್ಕೊತಾ ಇದೆ. ಜಗತ್ತಿನ ಅತಿ ದೊಡ್ಡ ನಗರಗಳಲ್ಲಿ ಒಂದಾಗ್ತಾ ಇದೆ. ಆದ್ರೆ ಇದಕ್ಕೆ ಸೌಲಭ್ಯ ಯಾವ ರೀತಿ ಕೊಡ್ಬೇಕು? ಇಡೀ ಬೇರೆ ಬೇರೆ ಕಡೆ ಇವತ್ತು ನಾವು ನೋಡಿದ್ರೆ ಮುಂದುವರೆದ ರಾಷ್ಟ್ರಗಳಲ್ಲಿ 1 ಕಿಲೋಮೀಟರ್ ರಸ್ತೆಯನ್ನು ಗುಡಿಸಿ 1 kg ಮಣ್ಣು ಕೊಟ್ರೆ 1 kg ಚಿನ್ನ ಕೊಡ್ತಾರೆ. ಆ ತರ ಅಭಿವೃದ್ಧಿ ಆಗಿದೆ ಅಲ್ಲಿ. ಇಲ್ಲೇನಾಗಿದೆ? ಇನ್ನು ನಾವು ಧೂಳು ಕುಡ್ಕೊಂಡೇ ಇದ್ದೀವಿ. ಹಾಗಾಗಿ ಅಭಿವೃದ್ಧಿಗೆ ಎಲ್ಲ ಜನರು ಸಹಕರಿಸಬೇಕು. ಅಭಿವೃದ್ಧಿ ಎಲ್ಲರೂ ಸೇರ್ ಮಾಡ್ಬೇಕು. ಅದ್ರ ಫಲ ಎಲ್ಲರೂ ಪಡೆಯುವಂತದ್ದಾಗ್ಬೇಕು. ಯಾರೋ ಒಬ್ಬಿಬ್ರು ಮಾಡಕ್ಕಾಗಲ್ಲ, ರಾಜಕೀಯ ಮಾಡೋದು ಒಬ್ಬರೇ ಮಾಡಕ್ಕಾಗಲ್ಲ. ಇಡೀ ಜನ ವಿಭಾಗವು ಸಾದ್ರೊಳಗೆ ಸೇರಿ ಆ ಕೆಲಸ ಮಾಡಿದ್ರೆ ಎಲ್ಲರಿಗೂ ಸೌಲಭ್ಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನನ್ನ ಹೆಸರು ಸಹ ಶಿವಣ್ಣ. ನಮ್ಮ ನಂಬರ್ ಬರ್ಕೊಳ್ಳಿ, ಹೆಸರು ಬರ್ಕೊಳ್ಳಿ. ಅವ್ರ ಹೆಸರು ಫೋನ್ ನಂಬರ್ ಬರ್ಕೊಳ್ಳಿ. ಅವ್ರ ಹೆಸರು ಫೋನ್ ನಂಬರ್ ಬರ್ಕೊಳ್ಳಿ. 80ಕ್ಕೆ ಮುಂಚೆ ನಾನು ಇಲ್ಲಿ ಬಂದವರು. ನಮ್ಗೆ ಇವಾಗ 70 ವಯಸ್ಸು, ನನಗೂ 70 ಆಗಿದೆ. ಅವ್ರ ಹೆಸರು ಫೋನ್ ನಂಬರ್ ಬರ್ಕೊಳ್ಳಿ. ಒಳ್ಳೇದಾಗ್ಲಿ. ಇವೆಲ್ಲ ಸಹಕಾರ ಮಾಡ್ಬೇಕು. ಸೇರಿ ಅಭಿವೃದ್ಧಿಗೆ ಮುಂದೆ ಏನು ಬೇಕು ಹಗಲು ರಾತ್ರಿ ನಾವ್ ಇಲ್ಲೇ ಇದ್ದು ಕೆಲಸ ಮಾಡ್ತೀವಿ. ಇಲ್ಲೇ ಇರೋದು ನಾವ್ ಹೆಗ್ಗಳಿಲ್ಲೇ ನೋಡಿ. ಅದಕ್ಕೆ ನೋಡಿದೆ. ಓಕೆ, ಸಂತೋಷ. ಎಲ್ಲರೂ ಸಹಕರಿಸಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾವ್ದು ಎಲೆಕ್ಷನ್ ಇದು? ಇನ್ನು ಎಲೆಕ್ಷನ್ ಅನೌನ್ಸ್ ಮಾಡಿಲ್ಲ. ನಾವು ಜನಗಳ ಪ್ರಚಾರ ಮಾಡ್ತಾ ಇದ್ದೀವಿ ಪಕ್ಷದ ಬಗ್ಗೆ. BBMP ಹೊಂಟೋಯ್ತು ಇವಾಗ, ಗ್ರೇಟರ್ ಬೆಂಗಳೂರು ಅಂತ ಈಗ. ಸಂಡೇ ಇಟ್ಕತಿ ಯಾವ್ದಾರ ಇನ್ನೊಂದೆರಡು ಇರ್ಲಿ. ಬಸವರಾಜು ಕೊಡಿ. ಓಕೆ ಸರ್, ಹಿರಿಯರು ಆಶೀರ್ವಾದ ಬೇಕು. ಇರ್ಲಿ ಬರೋಣ. ಇಲ್ಲೊಂದು ಬಾರ್ ನಡ್ಕೊಂಡು ಸಾಹೇಬ್ರೆ ನಮಸ್ತೆ. ಒಟ್ಟಿಗೆ ಇರಿ, ಬನ್ನಿ. ನಾವು ಇಲ್ಲಿ BBA ಚುನಾವಣೆ ಬರುತ್ತೆ, ಅದಕ್ಕೋಸ್ಕರ ಜನಗಳಿಗೆ ಪ್ರಚಾರ ಮಾಡ್ತಾ ಇದ್ದೇವೆ. ಮಾಡಿ ನಾನು KRS ಪಾರ್ಟಿಯಿಂದ, ಕರ್ನಾಟಕ ರಾಷ್ಟ್ರ ಸಮಿತಿ ರವಿ ಕೃಷ್ಣ ರೆಡ್ಡಿ ಅಂತ ಅವರು ಇಡೀ ಅಮೆರಿಕದಲ್ಲಿ ದೊಡ್ಡ ಹುದ್ದೆಯಲ್ಲಿ ಇದ್ದವರು. ಅದನ್ನ ಬಿಟ್ಟು ಬಂದು ಕರ್ನಾಟಕ ಒಳ್ಳೇದ್ ಮಾಡ್ಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ. ಅವರೊಟ್ಟಿಗೆ ನಾವು ಸೇರಿ ಸಹ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿ ಇವತ್ತು ಮಕ್ಕಳ ಶಿಕ್ಷಣ, ಆರೋಗ್ಯ, ಇನ್ನಿತರೆ ಮೂಲಭೂತ ಸೌಲಭ್ಯಗಳೇನಿದೆ ಅವೆಲ್ಲವೂ ಸಹ ಸುಲಲಿತ ಆಗ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದೀವಿ. ಅದಕ್ಕೆ ನಿಮ್ಮಂತ ಹಿರಿಯರು ನಮ್ಗೆಲ್ಲ ಆಶೀರ್ವಾದ ಮಾಡ್ಬೇಕು. ಎಲ್ಲರಿಗೂ ಅನುಕೂಲ ಆಗ್ದಂಗೆ ಖಂಡಿತ ಒಳ್ಳೇದು ಮಾಡ್ತಾರೆ. ಅದಕ್ಕೆ ನಿಮ್ಮ ಆಶೀರ್ವಾದವೂ ಬೇಕು. ಎಲ್ಲ ಚೋಟ ಸಾಹೇಬ್ರೆಲ್ಲ ಚೆನ್ನಾಗಿ ಪರಿಚಯ. ಓಕೆ. ಈ ವಾರ್ಡ್ ನಿಂತ್ಕೋತಾರೆ ನಂಬರ್ 7 ವಾರ್ಡ್ ನಂಬರ್ 7ಗೆ ಈ ವಾರ್ಡ್ಗೆನೆ ನೀವೆಲ್ಲ ಆಶೀರ್ವಾದ ಮಾಡ್ಬೇಕು. ಚುನಾವಣೆ ಇನ್ನೂ ಅನೌನ್ಸ್ ಆಗಿಲ್ಲ. ಯಾವ ಕೆಲಸಗಳು ಆಗ್ಬೇಕು ಅಂದ್ರೆ ಮಾಡ್ಕೊಂಡ್ ಕೊಡ್ತಾರೆ ಅಂತ. ನಾನು ಕಾರ್ಮಿಕ ಸಂಘದಲ್ಲಿ 50 ವರ್ಷ ಸರ್ವಿಸ್ ಮಾಡಿದ್ದೀನಿ. ಇಡೀ ದೇಶ ಎಲ್ಲ ಸುತ್ತಾಡಿ ಬಂದಿದ್ದೀನಿ. ಅದನ್ನ ನೀವೆಲ್ಲರೂ ಸಹಕಾರ ಮಾಡಿದ್ರೆ ಇನ್ನಷ್ಟು ಉತ್ತಮವಾದ ಕೆಲಸ ಆಯ್ತಾಯ್ತು ಮಾಡಿ. ಓಕೆ. ಬನ್ನಿ ಬ್ರದರ್, ಒಂದು ನಿಮಿಷ.
ಹೇಳಿ. ಇಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ BBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಹೇಳಿ, ಈಗ BB ಅಂತೆಲ್ಲ ಹೊರಟೋಯ್ತು, ಅದು ಇಲ್ಲ ಇವಾಗ. ಹಾಗಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೇವೆ. ಈ ಭಾಗದಲ್ಲಿ ಜನಗಳಿಗೆ ಅನುಕೂಲ ಆಗಬೇಕು, ಮಕ್ಕಳಿಗೆ ಫ್ರೀ ಎಜುಕೇಶನ್ ಆಗಬೇಕು, ಹೆಲ್ತ್ ಫ್ರೀ ಆಗಬೇಕು, ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಾಗಬೇಕು, ಚರಂಡಿಗಳೆಲ್ಲ ಕಾಂಕ್ರೀಟೀಕರಣ ಆಗಬೇಕು, ರಸ್ತೆಗಳು ಕಾಂಕ್ರೀಟೀಕರಣ ಆಗಬೇಕು. ಆ ರೀತಿಯೆಲ್ಲ ಕೆಲಸ ಮಾಡಬೇಕು ಅಂತ ನಾವು TRS ಪಾರ್ಟಿ ಇವತ್ತು ಅಮೆರಿಕದಲ್ಲಿ ಇದ್ದಂತ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಂತ ರವಿಕೃಷ್ಣ ರೆಡ್ಡಿ ಅವರು ಅಮೆರಿಕವನ್ನು ತೊರೆದು ನಮ್ಮ ಕರ್ನಾಟಕಕ್ಕೆ ಬಂದು ಅವ್ರು ಇಲ್ಲಿಯವರೇ ಆನೇಕಲ್ ಚಂದಾಪುರದವರು. ಅವ್ರು ಇವತ್ತು ಭ್ರಷ್ಟಾಚಾರದ ವಿರುದ್ಧ, ಅಧಿಕಾರಿಗಳೇನು ಲಂಚ ತಗೊಳ್ತಾರೆ ಲಂಚ ತಗೋಬಾರ್ದು ಅನ್ನೋದ್ರ ವಿರುದ್ಧ ಇವತ್ತು ಭ್ರಷ್ಟಾಚಾರವನ್ನು ಬೇರು ಸಹಿತ ಕಿತ್ತೊಗಿಬೇಕು. ಭ್ರಷ್ಟಾಚಾರ ಒಂದರಿಂದನೇ ಜನಕ್ಕೆ ಅನಾನುಕೂಲ ಆಗ್ತಾ ಇರೋದು. ಹಣ ಇರೋನು ಕೊಟ್ಟು ಮಾಡಿಸ್ಕೊಳ್ತಾನೆ, ನಮ್ಮಂತವ್ರು ಹಣ ಇಲ್ಲ ಹೆಂಗ್ ಕೊಟ್ಟು ಕೆಲಸ ಮಾಡ್ಕೊಂಡು ಆ ಥರ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಹೋರಾಟ ಹುಟ್ಟಾಕಿದ್ದು ನಾಡವ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಬೇಕು. ನಾವು ಮತ್ತೆ ಮತ್ತೆ ಮನೆ ಹತ್ರ ಬರ್ತೇವೆ. ಈಗ ಇವತ್ತು ಸುಮ್ಮನೆ ವಿಚಾರ ತಿಳಿಸೋದಕ್ಕೆ ಈಗ ಬಂದಿದ್ದೇವೆ. ನಾವೇ ಅಭ್ಯರ್ಥಿ ಆಗಿದ್ದೇವೆ, ದಯವಿಟ್ಟು ಸಹಕಾರ ಮಾಡ್ತೇವೆ. ಇವ್ರದೊಂದು ನಂಬರ್ ತಗೊಳ್ಳಿ, ಬರ್ಕೊಳ್ಳಿ ನಂಬರ್ ಮಾಡಿ. ನಿಮ್ಗೆ ಏನ್ ಕೆಲಸಗಳಾಗ್ಬೇಕಾ ನಂಬರ್ ಕೊಡಿ, ಏನ್ ತೊಂದ್ರೆ ಇಲ್ಲ. ನಿಮ್ ಫೋನ್ ಏನ್ ಮಾಡಿದಾಗ ಸ್ವಲ್ಪ ಸಪೋರ್ಟ್ ಇರ್ಲಿ ನಿಮ್ಗೆಲ್ಲ. ಹೇಳಿ ಸರ್, ಪರವಾಗಿಲ್ಲ. ನಿಮ್ಮನ್ನೇನ್ ಎಲ್ಗೂ ಕರ್ಕೊಂಡು ಹೋಗಲ್ಲ ನಾವು. ಭಾಗದಲ್ಲಿ ಇದೀರಿ ಅಂತ ನಾವು ಚುನಾವಣೆ ಅಭ್ಯರ್ಥಿಯಾಗಿ ನಿಂತ್ಕೋತಾ ಇದ್ದಾರೆ. ದಯವಿಟ್ಟು ಬ್ರದರ್, ಏನ್ ನಿಮ್ಮ ಹೆಸರು? ತಿರುಪತಿ ಅಲ್ವಾ ಸರ್? ತಿರುಪತಿ ಇರ್ಲಿ, ಯಾರಾದ್ರೂ ಆಗ್ಲಿ, ಇಲ್ಲಿನ ಮತದಾರ ಆಗಿದ್ರೆ ದಯವಿಟ್ಟು ಸಹಕರಿಸಿ. ನಾವೆಲ್ಲ ಪ್ರಾಮಾಣಿಕವಾಗಿ ಮಕ್ಕಳ ಶಿಕ್ಷಣ ಉಚಿತ ಆಗಬೇಕು. ವಾರ್ಡ್ ನಂಬರ್ 7 ಅಲ್ಲಿ ರಾಮಕೃಷ್ಣ ಅಂತ ಹೇಳಿ ಇವರು ಈ ವಾರ್ಡ್ಗೆ ನಿಂತ್ಕೊತಾರೆ. ವಾರ್ಡ್ ನಂಬರ್ 7 ರಾಜಗೋಪಾಲ್. ಇನ್ನು ಚುನಾವಣೆ ಅನೌನ್ಸ್ ಆಗಿಲ್ಲ. ಅನೌನ್ಸ್ ಆದಾಗ ನಾವು ಸ್ಪರ್ಧೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ. ದಯವಿಟ್ಟು ನೀವೆಲ್ಲ ಸಹಕಾರ ಮಾಡಿ. ನಾವು ಮತ್ತೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇವೆ. ಓಕೆ ಓಕೆ. ಈ ಕಡೆ ಮನೆಗೆ ಹೋಗೋದು ಇಲ್ಲ, ಬೇಡ, ಸ್ಟ್ರೀಟ್ ವೈಸ್ ಹೋಗ್ಬಿಡ. ಇಲ್ಲ, ಸ್ಟ್ರೀಟ್ ವೈಸ್ ಸಾಕು, ಮನೆ ಬೇಡ. ಕಸದ ಬಗ್ಗೆ ಮಾಡಿ ನೋಡಿ. ಬಿಜೆಪಿ ಕಾಂಗ್ರೆಸ್ ಅಂತ ಹೇಳಿ ಬಂಧುಗಳೇ, ಇವತ್ತೇನು ರಾಜಗೋಪಾಲ್ ನಗರ ಪ್ರದೇಶದಲ್ಲಿ ನೀವಾಗಲೇ ನೋಡ್ದಂಗೆ JCB ಪಕ್ಷಿಗಳು ಎಲ್ಲಿ ಕಣ್ಣು ಮುಚ್ಚಿಕೊಂಡು ಸ್ಟಾರ್ ಹೋಟ್ಲಲ್ಲಿ ಕೊಡ್ತಾವೋ ಗೊತ್ತಿಲ್ಲ. ರಾಜಗೋಪಾಲ್ ನಗರ ಪ್ರದೇಶದಲ್ಲಿ ಇವತ್ತು, ಜನವಸತಿ ಪ್ರದೇಶದಲ್ಲಿ ಇವತ್ತು ಇಷ್ಟೊಂದು ಕಸ ರಾಶಿ ತುಂಬಿದೆ. ಇದನ್ನ ಕೇಳೋರು ಯಾರೂ ದಿಕ್ಕಿಲ್ಲ. ಹಾಗಾಗಿ ಇವತ್ತು KRS ಪಕ್ಷ ಇವತ್ತು ಇದನ್ನ ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ನಾವು ಏನಾದ್ರೂ ಅಧಿಕಾರಕ್ಕೆ ಬಂದಿದ್ದೇ ಆದ್ರೆ ಇಂಥ ಒಂದು ಹೊಲಸು ಇರೋದಿಲ್ಲ. ಈ ರಸ್ತೆಗಳು ನೋಡಿ, ಸುಮಾರು ಬೆಂಗಳೂರು ನಗರ, ಗ್ರೇಟರ್ ಬೆಂಗಳೂರು ಮಣ್ಣು ತುಂಬಿದ್ದಾರೆ ಇಲ್ಲಿ ತಂದು ರಸ್ತೆಗೆ. ಈ ರಸ್ತೆ ನೋಡಿ ಯಾವ ರೀತಿ ಇದೆ. ಈ ವಾರ್ಡ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇವತ್ತ ಯಾರು ಕಣ್ ತೆರೆದು ನೋಡ್ತಾ ಇಲ್ಲ. ಇಂಥ ಹೊಲಸು ವ್ಯವಸ್ಥೆಯಲ್ಲಿ ಜನ ಬದುಕೊಂಡಾಗಿದೆ. ಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲೂ ಈ ತರ ಹೊಲಸಿಲ್ಲ. ಇವತ್ತು ಗ್ರೇಟರ್ ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಿಟಿ ಬೆಂಗಳೂರು ಆಗಿದ್ದು ಇವತ್ತು ಎಷ್ಟು ಹೊಲಸಾಗಿ ಜನಗಳ ಜೀವನ ಮಾಡ್ತಾ ಇದ್ದಾರೆ. ಇಂಥ ಹೊಲಸು ವಾತಾವರಣದಲ್ಲಿ ಜನ ಬದುಕುವಂತದ್ದಾಗಿದೆ. ಇದನ್ನ ಯಾವ ರೀತಿ ನಾವು ತೊಡೆದಾಕ್ಬೇಕು? ದಯವಿಟ್ಟು ಇಂಥ ಕೊಳಕು ವಾಸನೆಯಲ್ಲಿ ಕೊಳಕು ನಾರುವಾಗದೆ ಯಾವುದೇ ಪಕ್ಷವಾಗ್ಲಿ ಇವತ್ತು ಈ ಭಾಗದಲ್ಲಿ ಅದನ್ನ ಗಮನಕ್ಕೆ ತಗೊಂಡಿಲ್ಲ. ನಾವು ಇವತ್ತು KRS ಪಕ್ಷದಿಂದ ಇದನ್ನ ಗಮನಕ್ಕೆ ತಗೊಂಡು ಸರ್ಕಾರದ ಅಧಿಕಾರಿಗಳನ್ನ ಇವತ್ತು ಅವರಿಗೆ ಕೆಲಸ ಮಾಡುವವರೆಗೂ ಬಿಡಲ್ಲ, ಅವ್ರ ಬೆನ್ನತ್ತಿ ಕೆಲಸ ಮಾಡಿಸ್ತೇವೆ. ದಯವಿಟ್ಟು ಸರ್ಕಾರದ ಅಧಿಕಾರಿಗಳನ್ನ ಕರ್ಕೊಂಡು ಬರ್ತೀವಿ ಇಲ್ಲಿಗೆ. ದಯವಿಟ್ಟು ನೀವೆಲ್ಲರೂ ಸಹ ನಮಗೆ ಬೆಂಬಲಿಸಬೇಕು. KRS ಪಕ್ಷವನ್ನ ಬೆಂಬಲಿಸಿದ್ವಿ ಆದ್ರೆ KRS ಇಲ್ಲ, ಲಾಸ್ಟ್ಗೆ ಇಲ್ಲರ ಉತ್ತರದಾಗ RRRಗೆ ಬರೋದು ಜಂಟಿ ಜಂಟಿ ಆಯ್ತು. ಓಕೆ, ಇರ್ಲಿ. ಹಾಗಾಗಿ ಈ ಭಾಗದಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನೀವು ಈ ಹಾಲಿ JDS, ಕಾಂಗ್ರೆಸ್, BJP ಅನ್ನೋ ಪಕ್ಷಗಳನ್ನ ಬದಿಗಿರಿಸಿ KRS ಪಕ್ಷಕ್ಕೆ ತಾವೆಲ್ಲರೂ ಬೆಂಬಲಿಸಿದ್ದೆ ಆದ್ರೆ ಈ ನಗರ ಸುಂದರ ನಗರವಾಗ್ತದೆ, ಸುಂದರ ಬೆಂಗಳೂರು ನಗರವಾಗುತ್ತೆ. ಹಾಗಾಗಿ ಕಾಂಕ್ರೀಟೀಕರಣದಲ್ಲಿ ಮೋರಿ ರಸ್ತೆ ಎಲ್ಲವೂ ಆಗುತ್ತೆ. ಹಾಗಾಗಿ ಸ್ವಚ್ಛಗೊಳಿಸೋದ್ರಲ್ಲಾಗಲಿ, ಮಕ್ಕಳ ಶಿಕ್ಷಣ ಉಚಿತ, ನಿಮ್ಮ ಕುಟುಂಬದ ಆರೋಗ್ಯ ಉಚಿತ, ಎಲ್ಲವೂ ಆಗುವಂತದ್ದಾಗುತ್ತೆ. ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಸಹ ದಯವಿಟ್ಟು KRS ಪಕ್ಷವನ್ನ ಬೆಂಬಲಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೇನೆ.
ಮಾಡ್ತೀಯಮ್ಮ ಇಲ್ಲೂ ತಿಪ್ಪೆಗುಂಡಿ ಮಾಡೋರೆ. ವಿಡಿಯೋ ಮಾಡ್ತೀಯಮ್ಮ. ಮಾಡ್ತೀವಮ್ಮ. ನೀವೆಲ್ಲ ಓಟ್ ಹಾಕ್ಬೇಕು. ಕಾಂಗ್ರೆಸ್ ನಮ್ಮ ಕಾರ್ಮೆಂಟ್ಸ್ KRS ಪಕ್ಷಕ್ಕೆ ಮತ ಹಾಕಬೇಕು. ಬನ್ನಿ ಬನ್ನಿ ಇಲ್ಲ ವಿಡಿಯೋ ಮಾಡೋಣ ಬನ್ನಿ. ಜನ ಇರ್ಬೇಕು ಅದಮ್ಮ ನೀವೆಲ್ಲ ನೋಡಿ ಇದುವರೆಗೂ ಕಾಂಗ್ರೆಸ್ ಬಿಜೆಪಿ ಜನತಾದಳ ಅಂತ ಪಕ್ಷಗಳಿಗೆ ಓಟ್ ಹಾಕಿದಿರಾ? ನೀವು ಬನ್ನಿ, ಕೆಳಗೆ ಬನ್ನಿ, ನೀವು ನಿಂತ್ಕೊ ಬನ್ನಿ, ಬನ್ನಿ ಇಲ್ಲಿ. ಬನ್ನಿ ನೀವು ಎರಡು ಮಾತಾಡಿ. ಇಲ್ಲಿ ಇದೇ ತರ ಹೊಲಸುವಂತವ ವಾಸ ಮಾಡಂತ ಜನ ನೀವು ದೂರ ಕೊಟ್ರೆ ಅದಕ್ಕೆ ಮಾನ್ಯತೆ ಬರೋದು. ನಮ್ಮ ಆರೋಗ್ಯ ಏನಾಗ್ಬೇಕು ಸ್ವಲ್ಪ ನೀವು ಮಾತಾಡಿ ಬನ್ನಿ. ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಒಳ್ಳೆ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ. ಓಟ್ ಹಾಕಿದಂತ ಸಾಮಾನ್ಯ ಜನ ಇವತ್ತು ಈ ತರ ಅನಾರೋಗ್ಯಕ್ಕೆ ತುತ್ತಾಗಬೇಕಾಗಿದೆ. ಇಂಥ ಗಬ್ಬು ಹೊಲಸು ವಾಸನೆ ಕುಡ್ಕೊಂಡು ಭಯ. ಅಲ್ಲ ಬಾಮ್ಮ ಮಾತಾಡಿ, ಕನ್ನಡ ಮಾತಾಡ್ತೀರಾ? ಏನ್ ಮಾಡಲ್ಲ ಇಲ್ಲಿಯವರ ನೀವು ಪರವಾಗಿಲ್ಲ, ತೊಂದ್ರೆ ಇಲ್ಲ, ನಿಪಾಣಿ ಮಾತಾಡಿ. ಬಂಧುಗಳೇ, ಇವತ್ತೇನು ಈಗ ರಾಜಗೋಪಾಲ್ ನಗರದಲ್ಲಿ ವಾಸ ಇರುವಂತಹ ಜನಗಳಿಗೆ ಈ ರಸ್ತೆ ಉದ್ದಕ್ಕೂ ಇವತ್ತು ಕಸ ಸುರಿದಿರೋದು, ಕಸಕ್ಕೆ ಬೆಂಕಿ ಹಚ್ಚಿ ಇವತ್ತಿನ ಜನನ ಆರೋಗ್ಯವನ್ನ ಹಾಳು ಮಾಡಿರುವಂತದ್ದು, ಇವತ್ತು ನಮ್ಮನ್ನ ಆಡಳಿತ ನಡೆಸ್ತಾ ಇರುವಂತ ಪಕ್ಷಗಳಲ್ಲಿ ಆಡಳಿತ ನಡೆಸ್ತಾ ಇರುವಂತ ಅದು ಆಡಳಿತದಲ್ಲಿ ತೊಡಗಿರುವಂತ ಅದು ಕಾಂಗ್ರೆಸ್ ಆಗ್ಬಹುದು, ಬಿಜೆಪಿ ಆಗ್ಬಹುದು, ಜನತಾದಳ ಆಗ್ಬಹುದು, ಯಾವುದೇ ಪಕ್ಷಗಳು ಈ ಜನರ ಆರೋಗ್ಯದ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲದಂತಾಗಿದೆ. ಜನರಿಗೂ ಸಹ ಅರಿವಿಲ್ಲ, ಅವರು ಮೂಕರಾಗಿದ್ದಾರೆ. ಆ ಜನಗಳ ಜಾಗೃತಿಗೊಳಿಸಿದ್ರೆ ಅದೆಲ್ಲ ಕೇಳಿ ಸರಿಪಡಿಸ್ಕೋಬಹುದು. ಹಾಗಾಗಿ KRS ಪಕ್ಷ ಇವತ್ತು ಕಟಿಬದ್ಧವಾಗಿ ಕೆಲಸ ಮಾಡ್ತಾ ಇದೆ. ಭ್ರಷ್ಟಾಚಾರವನ್ನ ಬೇರು ಸಹಿತ ಕಿತ್ತೊಗಿಬೇಕು. ಭ್ರಷ್ಟಾಚಾರ ಒಂದರಿಂದಲೇ ಈ ಹೊಲಸು ವ್ಯವಸ್ಥೆ ಇರೋದು. ಹಾಗಾಗಿ ಈ ಹೊಲಸು ವ್ಯವಸ್ಥೆ ಎಲ್ಲ ಶುದ್ಧವಾಗಬೇಕಾದ್ರೆ ಮೊದಲು ಭ್ರಷ್ಟಾಚಾರದ ಬೇರು ಸಹಿತ ಕಿತ್ತು ಒಗಿಬೇಕು ಅಂತ KRS ಪಾರ್ಟಿ ಕಂಕಣ ತೊಟ್ಟು ನಿಂತಿದೆ. ಹಾಗಾಗಿ ದಯವಿಟ್ಟು ನಾಗರಿಕ ಬಂಧುಗಳು ಸಹ ಹೆಚ್ಚಿನ ರೀತಿಯಲ್ಲಿ ನಮಗೆಲ್ಲ ಸಹಕಾರ ಮಾಡಬೇಕು ಅಂತ ಹೇಳಿ, ನಿಮ್ಗೇನ್ ತೊಂದರೆ ಆಗ್ತಾ ಇದೆ ಬಂದು ಮಾತಾಡಿ. ನಮ್ಗೆಲ್ಲ ಸಹಕಾರ ಮಾಡ್ಬೇಕಂತ ಹೇಳಿ ಈ ಭಾಗದ ನಿವಾಸಿಗಳಲ್ಲಿ ನಾವು ವಿನಂತಿ ಮಾಡ್ತೇವೆ. ಮಾತಾಡಿ, ಸಮಸ್ಯೆ ಇರೋದು ನೋಡಿ, ಅಲ್ಲಿ ಒಳ್ಳೆ ಬರ್ತಾರಲ್ಲ, 3 ವರ್ಷ 4 ವರ್ಷ ಬರ್ತಾರೆ. ನಾವು ಮಸ್ತಾಗಿ ಪ್ರಯತ್ನ ಇಲ್ಲಿ ನಿಂತೆ ಹೇಳಿ ಸರ್, ಇಲ್ಲಿ ನಿಂತೆ ಹೇಳಿ, ಅಲ್ಲಿ ಹೇಳಿ, ಅಲ್ಲಿ ಕಸಿನ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡಿ. ನೀವು ಒಂದೇ ಮಾತಾಡಮ್ಮ, ಏನಾಗಲ್ಲ, ಬನ್ನಿ. ಬಟ್ಟೆ ಎಲ್ಲ ಮುಖ್ಯ, ಮನಸ್ಸು ಮುಖ್ಯ. ಬನ್ನಿ ಅಮ್ಮ, ನೀವು ಬನ್ನಿ. ನೀರು ಬಾರಮ್ಮ. ಇಲ್ಲಿ ಯಾರಮ್ಮ ಬಾಡಿಗೆ ಮನೆಯವ್ರ ಮನುಷ್ಯರಲ್ವೇನಮ್ಮ? ಬಾಡಿಗೆ ಮನೆಯವರು ಮನುಷ್ಯ, ನಾನು ಬಾಡಿಗೆ ಮನೆಯವನೇ. ಮಸ್ತಾಗಿ ಫೈಟ್ ಮಾಡ್ಬಿಟ್ಟಿದ್ದೀವಿ ಸರ್. ಬನ್ನಿ ಅಮ್ಮ, ಈ ಕಡೆ ಬನ್ನಿ, ಗೊತ್ತಾಗಿ ಬನ್ನಿ. ಆ ಕಡೆ ನಿಂತ್ಕೊಳ್ಳಿ. ನಾಗರಿಕರು ಹೇಳಿದಾರೆ ಅಂತ ಗೊತ್ತಾಗ್ಬೇಕು. ಸ್ವಲ್ಪ ಅಲ್ಲಿ ನಡಿ, ಅಲ್ಲೇ ಕಡೆ ನಡಿ, ಅಲ್ಲಿ ಆ ಕಸಿನ ಹತ್ರ ನಡಿ, ಕಸಿನ ಹತ್ರ ಸರ್ ಇದು ರೋಡ್ ಆಗ್ಬೇಕು. ಬನ್ನಿ, ಈ ಕಡೆ ಬನ್ನಿ. ಇದೆಲ್ಲಾನು ಮಾಡ್ಸೋಣಮ್ಮ, ನಾವು ಮಾಡಿಸ್ಕೊಡ್ತೇವೆ. ರೋಡ್ ಆಗಿದೆ ತುಂಬಾ. ನಾವು 10-15 ವರ್ಷದಿಂದ BBMP ಆಗಿ ರೋಡ್ ಆಗಿಲ್ಲ. ಇಲ್ಲ ಸರ್, ನಾವು ಓಟ್ ಹಾಕ್ತಿವಿ. ಎಲೆಕ್ಷನ್ ಇಂದ ಬಂದಾಗ ಎಲ್ಲ ನಾವು ಪ್ರಯತ್ನ ಮಾಡ್ತೀವಿ ಸರ್. ನಮ್ಮ ಎಲ್ಲ ನಾವು 15-35 ವರ್ಷದಿಂದ ಇಲ್ಲಿದ್ದೀವಿ ಬೆಂಗಳೂರಾಗ. ನಾವು ಓಟ್ ಹಾಕ್ತಿವಿ, ಏನ್ ಬಂದ್ರು ನಾವು ಅವ್ರು ಮಾಡ್ತೀವಿ. ಅದ್ರ ರೋಡ್ ಕ್ಲೀನ್ ಆಗ್ತಾ ಇಲ್ಲ. ಎಲ್ಲವೂ ಆಗುತ್ತೆ ತಾಯಿ. ಅದು ಹೆಂಗಿದೆ, ನಾವು ಮಕ್ಳು ಮರಿ ಕರ್ಕೊಂಡು ಹೆಂಗಿರ್ಬೇಕು. ಇನ್ನು ಮುಂದೆ ಎಲ್ಲವೂ ಆಗುತ್ತೆ. KRS ಪಕ್ಷ ಈ ಭಾಗದಲ್ಲಿ ಆರಿಸಿ ಬಂದ್ರೆ ಎಲ್ಲ ಕೆಲಸ ಆಗುತ್ತೆ ಸರ್. ಇದು ಒಂದು ಅದೊಂದು ರೋಡ್ ಮಾಡ್ಸಿ ಸರ್, ಇಲ್ಲಾಂದ್ರೆ ಆಗಲ್ಲ. ಸಮಸ್ಯೆ ಇದ್ರೆ ಫೋನ್ ನಂಬರ್ ಇದೆ, ಈ ನಂಬರ್ಗೆ ಕಾಲ್ ಮಾಡಿ. ಮೇಡಮ್ ಒಂದ್ ನಿಮಿಷ. ಈ ಭಾಗದ ರೋಡ್ ಅಂತ ಇದ್ರಲ್ಲ ಸುಮಾರು ಈಗ ಆಲ್ರೆಡಿ ಏನಾದ್ರು BBMP ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾದ್ರು ಕಂಪ್ಲೇಂಟ್ ಮಾಡಿದ್ದೀರಾ? ನಾವು ಕಂಪ್ಲೇಂಟ್ ಮಾಡ್ತಾನೆ ಇರ್ತೀವಿ ಸರ್. ಯಾರಿಗೆ ಮಾಡಿದ್ದೀರಾ? BBMP ಆಫೀಸ್ಗೆ ಮಾಡ್ತೀವಿ ಸರ್. ನಾವು ಬರ್ತಾರ, ಕಸದ್ದು ನೋಡ್ತಾರ, ಹೋಗ್ತಾರ, ನೋಡ್ತಾರ, ಹೋಗ್ತಾರ. ಮೇಡಮ್, RR ನಗರ ಜಂಟಿ ಆಗ್ತೀವಿ ಮೇಡಮ್, ನಂಬರ್ ಕೊಡ್ತೀನಿ ನಾನು. ಡಿ ಗ್ರೂಪ್ ಇಂದ ಇವ್ರು ನಾವು ಸರ್ ಮೇನು ನಾವ್ ಅಲ್ಲೇ 15 ವರ್ಷದಿಂದ 20 ವರ್ಷದಿಂದ ಇದೇ ರೋಡಾಗ ಇರೋದು. ನಾವ್ ಇಲ್ಲೇ ಇರೋದು. ನಾವು ಬಂದವ್ರ ಜೊತೆ ಎಲ್ಲರ ಜೊತೆ ಜಗಳ ಮಾಡ್ತೀವಿ. ಗಾಡಿ ಬರ್ತಾ ಇಲ್ಲ ನಗರ ಸರ್. ಆಯ್ತಮ್ಮ, ಈಗ ಸಮಸ್ಯೆ ಏನಿರ್ಬೋದು ಆಯ್ತಾ, ನಾನು ಒಂದು ಆಶ್ವಾಸನೆ ಕೊಡ್ಬೋದು ನಿಮ್ಗೆ ಆಯ್ತಾ. ಇಷ್ಟು ಜನ ಹೇಳ್ತಾ ಇದ್ರ
ಇಷ್ಟು ವರ್ಷದಿಂದ ನಾನು ಇದ್ದೀನಿ, ಇಷ್ಟು ವರ್ಷದಿಂದ ನಾನು ಎಲ್ರಿಗೂ BBMP ಅಧಿಕಾರಿಗಳಿರ್ಬೋದು, ಯಾವುದೇ ಒಂದು ಇವಾಗ ಚುನಾವಣಾ ಪ್ರಚಾರ ಅಂತ ಬರ್ತಾರೆ, ಅವರೆಲ್ಲರೂ ಮಾಡ್ಕೊಡ್ತೀನಿ ಅಂತ ಹೌದು ಸರ್. ಬಿಟ್ಬಿಡಿ. ಈಗ ಆದ್ರೆ ಒಂದ್ ವಿಷಯ ತಿಳ್ಕೊಳ್ಳಿ, ಎಲೆಕ್ಷನ್ ಬಂದಾಗ ಸರ್ ಬಂದ್ರು ಓಟ್ ಕೇಳ್ಕೊಂಡು ಅವಾಗ ಸ್ವಲ್ಪ ನಾವೆಲ್ಲರೂ ಸೇರ್ಬಿಟ್ಟು ಬರೀ ಓಟ್ ಕೇಳಕ್ ಬರ್ತಿದ್ವಿ. ರೋಡ್ ಮೇಲೆ ಅವತ್ತಿಂದ ಇಲ್ಲಿ ಹತ್ರಕ್ಕೆ ಯಾರು ಬರ್ತಾ ಇಲ್ಲ, ಯಾರು ಬರಲ್ಲ, ಓಟ್ ಕೇಳಕ್ ಯಾರು ಬರಲ್ಲ ಸರ್. ನಮ್ಮ ಓಟು ನಾವು ಹೋಗ್ತೀವಿ ಬರ್ತೀವಿ ಹಾಕ್ತಿವಿ, ತೊಂದ್ರೆ ಇಲ್ಲ, ನಮ್ ಕರ್ತವ್ಯ ಅದು. ತೊಂದ್ರೆ ಇಲ್ಲ, ಧನ್ಯವಾದ ಸರ್. ನಮ್ಗೆ ದುಡ್ಡು ಬೇಡ ಸರ್. 1000 ಕೊಟ್ಟಾರು 2000 ಕೊಟ್ಟಾರು ಸರ್, ಅದು ಏನಿರ್ತತೆ? ಎಷ್ಟ್ ದಿನ ತಿಂತೀವಿ ಹೇಳು? ನಾವು ದುಡ್ಕೊಂಡ್ ತಿನ್ನೋದು ಬೇಕಾಗಿಲ್ಲ ಸರ್. ನಮ್ಗ ರೋಡ್ ಆಗ್ಬೇಕು. ನಮ್ ದುಡ್ಡು ಕಾಸು ನಮ್ಗೆ ಏನು ಬೇಡ. ನಾವು 30 ವರ್ಷದಿಂದ ದುಡ್ಕೊಂಡ್ ತಿಂದೀವಿ, ಇವತ್ತು ದುಡ್ಕೊಂಡ್ ತಿಂತೀವಿ. ಅವ್ರು 5000 ಕೊಟ್ಟಾರ 10,000 ಕೊಟ್ಟಾರ, ಎಷ್ಟ್ ದಿನ ತಿಂತೀವಿ ನಾವು? ದುಡ್ಡೇ ತಪ್ಪುತ್ತಾ? ಬೆಳಗ್ಗೆದ್ರು ಹೋಗೋರು ನಾವು, ಬರ್ತಾ ಇದ್ದೀನಿ ನೋಡು. ಅದಕ್ಕೆ ನೋಡು, ನಾವ್ ಬರೀ ಈ ರೋಡಾಗ ಮಕ್ಳಿಗೂ ಜಾಸ್ತಿ, ಒಬ್ಬೊಬ್ರ ಮನೇಲಿ 2-3 ಮಕ್ಕಳು. ಹೆಂಗಿರ್ಬೇಕು ಹೇಳಿ? ಇಲ್ಲಿ ಎಷ್ಟು ಮನೆಗಳು ಮೊನ್ನೆ ಅವ್ರಿಗೆ ಕೂಡ ಕಂಪ್ಲೇಂಟ್ ಮಾಡಿದ್ದೀನಿ ಸರ್. ಹೋಟ್ಲರ್ಗೆ ಇಲ್ಲಿ ಎಷ್ಟು ಮನೆಗಳು ಇದಾವೆ? ಅದಾವ ಸರ್ ಸುಮಾರು. ಆ ಬಿಲ್ಡಿಂಗ್ ಅಲ್ಲಿ ಅದ್ರಲ್ಲಿ ಓನರ್ಗಳು ಅದಾರ. ಇಲ್ಲೆಲ್ಲ ಬಾಡಿಗೆ ಜಾಸ್ತಿ ಸರ್, ಓನರ್ ಯಾರು ಇಲ್ಲ ಸರ್. ನೀವು ಇನ್ನೊಂದು ಕೆಲಸ ಮಾಡಿ, ನಾಳೆ ಖುದ್ದಾಗಿ ನೀವು ಓನರು ಒಂದ್ ನಿಮಿಷ ನಾವೆಲ್ಲ ಬಾಡಿಗೆಗಿರೋದು. ಮೇಡಮ್, ಒಂದೇ ನಿಮಿಷ. ಇವರು ಬಂದು ರಾಮಕೃಷ್ಣಯ್ಯ ಅಂತ ಅಂದ್ಬಿಟ್ಟು, ಆಯ್ತಾ, ಈ ಭಾಗಕ್ಕೆ ರಾಜಗೋಪಾಲ್ ನಗರಕ್ಕೆ ಹೊಸದಾಗಿ ನಮ್ಮ KRS ಪಾರ್ಟಿ ಕಡೆಯಿಂದ ಈ ಒಂದು ಏನಿದೆ BBMP ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೆ ನಿಂತ್ಕೋತಾ ಇದಾರೆ. ಸಂಪೂರ್ಣವಾಗಿ ನಿಮ್ ಬೆಂಬಲ ಕೊಟ್ರೆ ಆಯ್ತಾ, ನಾಳೆ ಬರ್ತಾರೆ ಅವರು. ನಾಳೆ ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಇದು ಇಮಿಡಿಯೇಟ್ಲಿ ರಿಮೂವ್ ಮಾಡ್ಸೋದಕ್ಕೆ ಅವರು ಕಾಲ್ ಮಾಡಿ ಎಚ್ಚರಿಸ್ತಾರೆ. ಆವಾಗ್ಲೂ ನಿಮ್ಗೆ ಆಶ್ವಾಸನೆ ಬರುತ್ತಾ? ಯಾಕಂದ್ರೆ ಇಲ್ಲಿ ರೋಡ್ಗಳನ್ನ ನಾವು ಮಾಡ್ಕೊಡ್ತೀವಿ. ನಾವ್ ಯಾರು ಒಂದೇ ನಿಮಿಷ ಅಲ್ಲ, ಎಲೆಕ್ಷನ್ ಆದ್ಮೇಲೆ ಇವ್ರ ಜವಾಬ್ದಾರಿ ಅದು. ಒಂದೇ ನಿಮಿಷ ನಾನು ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ನಾವು ರೋಡ್ ಮಾಡ್ಕೊಳ್ತೀವಿ, ಇದು ಗೌರ್ಮೆಂಟ್ ಸರ್ಕಾರ ಯಾವ್ದಿದೆಯೋ ಆ ಸರ್ಕಾರ ಮಾತ್ರ ಇದನ್ನ ಮಾಡ್ಕೊಡ್ಬೇಕಾಗಂತ ಪರಿಸ್ಥಿತಿ ಇರುತ್ತೆ. ನಾವು ಹೇಳ್ಬೋದು, ಆರ್ಡರ್ ಮಾಡ್ಬೋದು, ಆದೇಶ ಕೊಡ್ಬೋದು, ಇಲ್ಲ ಮಾಡ್ಕೊಡಿ, ಯಾಕ್ರೆ ತೆರಿಗೆ ಇಷ್ಟೆಲ್ಲ ತೆರಿಗೆ ದುಡ್ಡು ಕೊಡ್ತಾರಲ್ಲ ಯಾಕೆ ಮಾಡ್ಕೊಡಲ್ಲ ಅಂತ ಕೇಳ್ಬೋದು. ಬಟ್ ಮಾಡೋದು ಯಾವ್ದು ಸರ್ಕಾರ. ಆ ಸರ್ಕಾರದ ಅಧಿಕಾರಿಗಳಿಗೆ ಇವರು ಕಾಲ್ ಮಾಡಿ ನಾಳೆ BBMP ಅಧಿಕಾರಿಗಳ ಕರ್ಸ್ಬಿಟ್ಟು ಇಲ್ಲಿ ಕ್ಲೀನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಆಯ್ತಾ? ಆವಾಗ ನಿಮ್ಗೆ ಆಶ್ವಾಸನೆ ಬರುತ್ತೆ. ದಯವಿಟ್ಟು ಇಷ್ಟೇ ಕೇಳ್ಕೊಳ್ಳೋದು, ಈ ಸಲ ಈ GBA ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ. ನಿಮ್ಮ ಬೆಂಬಲ ಸಹಕಾರ ಇದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಏನಿದೆ ಯಾವ್ದು ನಿಮ್ಮ ಹತ್ರ ಇರಲ್ಲ. ರೋಡ್ ಮಾತ್ರ ಅಲ್ಲ, ಕಾಂಕ್ರೀಟ್ ರಸ್ತೆ, ಕಾಂಕ್ರೀಟ್ ಮೋರಿ ಆಗುತ್ತೆ, ಎಲ್ಲವೂ ಆಗುತ್ತೆ. ನಮ್ಗೇನು ತಿನ್ನೋದು ಉಣ್ಣೋದು ನಮ್ಗೇನು ಬೇಕಾಗಿಲ್ಲ, ಅವ್ರೇನು ಕೊಡೋದ್ ಬೇಡ. ರೋಡ್ ಊಟ ಮಾಡ್ಬೇಕಂತ ಮಾಡ್ಕೊಡ್ತಾರೆ. ನಮಗ್ ಬೇಕಾಗಿಲ್ಲ ಸರ್. ನಾವ್ ಕೂಲಿ ಮಾಡ್ಕೊಂಡ್ ತಿನ್ನೋರು, ನಾವ್ ಮಾಡ್ಕೊಂಡ್ ತಿಂತಾ ಇದೀವಿ. ನೀವ್ 10,000 ಕೊಟ್ಟಿದ್ದೀವಿ ಅಂತ ತಿಳ್ಕೊನಿ, ನಾವ್ ಎಷ್ಟ್ ದಿನ ತಿಂತೀವಿ? ಒಂದ್ ತಿಂಗಳ ತಿಂದೇವೆ. ನೆಕ್ಸ್ಟ್ ಎಲೆಕ್ಷನ್ ಬರೋವಾಗ ಅನುಭವಿಸ್ತಾನೆ ಇರ್ಬೇಕು ಅಲ್ವಾ? ಬೇಕಾಯ್ತು ನಮ್ಗೆ 10,000 ಮುಖ್ಯನಾ? ಸಾಯೋರ್ಗೆ ರೋಡ್ ಕೂಡ ನಾಳೆ ನೋಡಮ್ಮ, ನಾಳೆ ಅಧಿಕಾರಿನೇ ಕರ್ಕೊಂಡ್ಬರ್ತೀವಿ. ನೀವು ಇರಲ್ಲ ಆ ಟೈಮಲ್ಲಿ. ಸರ್ ನಾವ್ ಮನೇಲಿ ಇದ್ರೆ ನಾವ್ ಮಾತಾಡ್ತೀವಿ. ಇಲ್ಲ, ಅಡ್ರೆಸ್ ಬರ್ಕೊಳ್ಳಿ. ಬರೇ ಮಕ್ಕಳು ಅಡ್ರೆಸ್ ಬರ್ಕೊಳ್ಳಿ. ಇದು ಏರಿಯಾ ಅಡ್ರೆಸ್ ಬರ್ಕೊಳ್ಳಿ ಸರ್. ಇದು ಎಷ್ಟನೇ ಕ್ಲಾಸ್? ಎಷ್ಟೇ ಕ್ರಾಸ್ ಅಮ್ಮ ಇದು? ಕ್ಲಾಸ್ ಎಷ್ಟನೇ? ನಂಬರ್ ತಗೊಳ್ಬೋದು, ಫೋನ್ ನಂಬರ್. ಫೋನ್ ನಂಬರ್ ಇಲ್ಲ ನನ್ನ ಹತ್ರ, ಫೋನ್ ಇರಲ್ಲ ಯಾವಾಗ್ಲಿ. ಹೆಸರು ಮಾತ್ರ ಬರ್ಕೊಳ್ಳಿ. ಅಲ್ಲ, ನಿಮ್ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ನಾವು? ಸರ್ ನಾವ್ ಮನೆಗಿದ್ರೆ ಇಲ್ಲೇ ಬಂದ್ಬಿಡ್ತೀವಿ. ಅಲ್ಲ, ನಿಮ್ ಮನೆಯವ್ರು ಯಜಮಾನ್ರದೇ ಫೋನ್ ನಂಬರ್ ಕೊಡಿ. ನಿಮ್ ಮನೆಯವ್ರು ಯಾರ್ದಾರು ಒಂದು ನಂಬರ್ ಕೊಡಿ. ಸುಮಾ ಅಲ್ಲ, ನಿಮ್ ಗಂಡಸದೇ ಫೋನ್ ನಂಬರ್ ಕೊಡಪ್ಪ, ಇಲ್ಲಿ ಬಂದು ಮಾತಾಡಕ್ಕೆ. ಸರ್ ಮನೇಲಿ ಯಾರು ಇರಲ್ಲ, ನಾನೇ ಇರೋದು. ಎಲ್ಲರೂ ಬೆಳಿಗ್ಗೆ ಹೋದ್ರು ಸಾಯಂಕಾಲ ಬರೋರು. ಸಾಯಂಕಾಲ ಆಗ್ಲಿ ನಂದು. ನಾನ್ ಇದ್ನಿ ಅಂದ್ರೆ ಇಲ್ಲಿ ಯಾರನ್ನ ಜೋರಾಗಿ ಮಾತಾಡಿದ್ರೆ ನಾವ್ ಹೊರಗ್ ಬಂದೇ ಬರ್ತೀವಿ. ಬೆಳಿಗ್ಗೆ ಹೋಗಿ 2 ಗಂಟೆ 6 ಗಂಟೆ ಹೋದ್ರೆ 2 ಗಂಟೆ ಬರ್ತೀವಿ. ನಮ್ದಿನ್ ಶಿಫ್ಟ್. ಉಳಿಕೆದವರೆಲ್ಲರೂ ಬೆಳಗ್ಗೆ ಹೋದ್ರೆ ಸಾಯಂಕಾಲ, ಅವ್ರು ಬೆಳಗ್ಗೆ ಹೋದ್ರೆ ಒಂದು ವಿಷಯ ಏನು ಗೊತ್ತಾ? ವಿಚಾರ ಏನು ಗೊತ್ತಾ? ಸ್ಥಳೀಕರು ನಮ್ಗೆ ಸಪೋರ್ಟ್ ಆಗಿದ್ದಾಗ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ನಾವೇ ಪ್ರಚಾರ ನಮಗ್ ರೋಡ್ ಕ್ಲೀನ್ ಸರ್. ಇಲ್ಲೆಲ್ಲ ಕೆಲ್ಸಕ್ಕೆ ಹೋಗಾರೆ. ಇವ್ರೊಂದ್ ಸ್ವಂತ ಮನೆಯವರು, ಅವ್ರು ಬೇಕಾದ್ರೆ ಹೇಳ್ತೀನಿ, ಅವ್ರು ಇರ್ತಾರೆ. ಒಂದ್ 10 ಜನ ಬಂದ್ರೆ ನಾವು ಮುಂದೆ ಹೋಗಿ ಮಾತಾಡ್ತೀವಿ. ಬರ್ತಾರ ಸರ್, ಮನೇಲಿ ಇದ್ದಾರೆ, ಎಲ್ಲರೂ ಬರ್ತಾರ. ಕೆಲ್ಸಕ್ಕೆ ಹೋದ್ರೆ ನಾವ್ ಹೇಳಕ್ ಸೈಟ್ ಓನರ್ ಯಾರು? ಬರುತ್ತೆ. ಸೈಟ್ ಯಾರ್ದಿದು? ಅವ್ರ ರಿಲೇಷನ್ ಬಿಲ್ಡಿಂಗ್ ರಿಲೇಷನ್. ಹೌದಾ? ಸೈಟ್ ಹಿಂಗ್ ಖಾಲಿ ಬಿಡಬಾರ್ದು, ಬಿಟ್ರೆ ಕಸ ಬಿಡಬಾರ್ದು. ಅವ್ರಿಗೆ ಬೇಕಲ್ಲ ಕಟ್ಕೊಳಕ, ಅದನ್ನ ನಾವ್ ಜವಾಬ್ದಾರಿ. ಬೇಲಿನಾರ ಹಾಕೋಬೇಕಮ್ಮ ಕಸ ಹಾಕ್ತಂಗೆ. ಸರ್ ಒಂದ್ ನಿಮಿಷ, ಇಲ್ಲಿ ನಮ್ಮ ರೋಡಲ್ಲಿ ಇರೋದು ಯಾರು ಕಸ ಹಾಕಲ್ಲ. ಈ ಸಂಡೆಗಿದ್ದ ಬಂದ ಹಾಕಲ್ಲ. ಅಲ್ಲಿರೋರೆಲ್ಲ ನಮ್ ರೋಡ್ಗೆಲ್ಲ ಹಾಕಲ್ಲ. ರಾತ್ರಿ 4 ಗಂಟೆ 3 ಗಂಟೆಗೆ ನೀವ್ ಬಂದ್ ಕುಂದ್ರಿ ನೋಡ್, ಮೂಟೆ ತಂದಾಕ್ತಾರ. ಅವ್ರನ್ನ ಕಾಯಕ್ ಆಗತ್ತಾ ಸರ್ ನಾವು?
ಆಮೇಲೆ ಮೊನ್ನೆ ಸರ್ ಈಗ ಒಂದು ವಾರನೂ ಆಗಿಲ್ಲ, ಒಂದು ವಾರ ಕೂಡ ಆಗಿಲ್ಲ, ಶ್ರೀರಾಮನವಮಿ ದಿನ ನನ್ನ ಮಗಳು ಫೋಟೋ ತೆಗೆದ್ಬಿಟ್ಟು ಸಿಕ್ಕಾಪಟ್ಟೆ ಗಲೀಜು. BBMP ಸೊಳ್ಳೆಗಳು ಜಾಸ್ತಿ ಆಗಿದೆ. ಇಲ್ಲಿಗೆ ಮಾಡಿದ್ರು ಈಗ ದುಡ್ಡು ಈ ದಾಸರಳ್ಳಿಯೇ ಬೇರೆ, ಆರ್ ಆರ್ ನಗರವೇ ಬೇರೆ. ಸರ್ ಇದಕ್ಕೆ RR ಜೋನು ಇದಕ್ಕೆ 5 ಬರ್ತದ